ಅಲ್ಲಿ ಬಹು ಸಂಸ್ಕೃತಿಯ ಅನಾವರಣ ಆಗಿತ್ತು. ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯ ಪ್ರದರ್ಶನಕ್ಕೆ ದೊಡ್ಡ ವೇದಿಕೆ ಸೃಷ್ಟಿಯಾಗಿತ್ತು. ಅಲ್ಲಿ ಸಂಕ್ರಾಂತಿಗೂ ಮುನ್ನವೇ ಸಂಕ್ರಮಣದ ಸೊಬಗು ಸಡಗರ ಸಂಭ್ರಮ ಮನೆ ಮಾಡಿತ್ತು. ಅಂತಹ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಬೇರೆ ಯಾವುದೂ ಅಲ್ಲ, ಅದುವೇ ಏಕೈಕ BGS ಸಂಸ್ಥೆ. ಹಾಗಾದರೆ ಆ ಹಬ್ಬ ಹೇಗಿತ್ತು ಅನ್ನೋದರ ಒಂದು ಝಲಕ್ ಇಲ್ಲಿದೆ ನೋಡಿ. ಕರುನಾಡ ಸೊಬಗನ್ನ ವಿಭಿನ್ನವಾಗಿ ಉಣಬಡಿಸ್ತಿರೋ ವಿದ್ಯಾರ್ಥಿಗಳ ನೃತ್ಯವನ್ನ ನೋಡೋದೇ ಒಂದು ಸಡಗರ. ಇಂಥ ಸಂಕ್ರಾಂತಿ ಹಬ್ಬದ ಸೊಬಗು ಸೃಷ್ಟಿಯಾಗಿದ್ದು ಬೆಂಗಳೂರಿನ ಕೆಂಗೇರಿಯಲ್ಲಿರುವ BGS ತಾಂತ್ರಿಕ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಉತ್ಸವ ಸಂಕ್ರಾಂತಿ 26 ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾಗಿತ್ತು. BGS ಮತ್ತು SJB ಶಿಕ್ಷಣ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಳೆಗಟ್ಟಿತ್ತು. ಇನ್ನು ಕಾಲೇಜಿನ ಆವರಣದಲ್ಲಿ ಸುಗ್ಗಿಯ ರಾಶಿಗಳು ಎಲ್ಲರನ್ನ ಆಕರ್ಷಿಸುತ್ತಿದ್ದವು. ಇದರ ಜೊತೆಗೆ ಕಲ್ಚರಲ್ ಸ್ಟಾಲ್ಗಳ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪ್ರಶಸ್ತಿ ಗೆದ್ದು ಖುಷಿಪಟ್ರು. ನೆಲದ ಸೊಗಡನ್ನ ಪರಿಚಯಿಸಿದ ಎಲ್ಲಾ ಸ್ಟಾಲ್ಗಳನ್ನ ವೀಕ್ಷಿಸಿದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಕೊಂಡಾಡಿದ್ರು. ಒಂದು ಸಂಕ್ರಾಂತಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಈ ಹಬ್ಬ ನಾಡಿನ ಜನತೆ ಜೊತೆಗೆ ನಮ್ಮ ಗ್ಯಾರಂಟಿ ನ್ಯೂಸಿನ ಸಿಬ್ಬಂದಿಯವರಿಗೆ ಮೊದಲಿಗೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಜೊತೆಗೆ ನಮ್ಮ ಕನ್ನಡ ನಾಡಿನ ಎಲ್ಲರಿಗೂ ಸಹ ನಮ್ಮ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಇವತ್ತು ನಮ್ಮ ಗುರೂಜಿಯರು ಏನು ಹೇಳಿದ್ರು ಅದು ಅಕ್ಷರ ಸಹ ಬೇಕು. ಇವತ್ತು ಪ್ರತಿಭೆಗಳು ಸಾಕಷ್ಟಿದೆ, ಆದರೆ ಅವಕಾಶಗಳು ತುಂಬ ಕಡಿಮೆ ಇದೆ. ಇವತ್ತು ನಮ್ಮ ಪ್ರತಿಭೆಗಳನ್ನ ನಾನು ನೋಡಿದಾಗ ಇಲ್ಲಿ ಎಲ್ಲರೂ ಇದ್ದಾರೆ. ವಿಷ್ಣುವರ್ಧನು ಇದ್ದಾನೆ, ರಾಜ್ಕುಮಾರು ಇದ್ದಾರೆ, ಪ್ರತಿಯೊಬ್ಬರು ಹಲವಾರು ಕಲಾವಿದರು ನಮ್ಮ ಸ್ಟೇಜ್ ಮೇಲೆ ಬಂದಾಗ ಅವ್ರಿಗೊಂದು ಅವಕಾಶ ಕೊಡಬೇಕಾಗಿತ್ತು. ಈ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲ ಸಂಕ್ರಾಂತಿ ಹಬ್ಬ ಆಚರಿಸಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದರ ಮಧ್ಯೆ ಆಡಿಟೋರಿಯಂನಲ್ಲಿ ನಡೆದ ವಿವಿಧ ಜಿಲ್ಲೆಗಳು ಹಾಗೂ ವಿವಿಧ ರಾಜ್ಯಗಳ ನೆಲದ ನೃತ್ಯ, ವೀರಗಾಸೆ, ಕಂಸಾಳೆ, ಕೊಡವ ನೃತ್ಯ, ಮರಾಠಿಗರ ನೃತ್ಯ, ಉತ್ತರ ಕರ್ನಾಟಕದ ನೃತ್ಯ, ಮಂಗಳೂರಿನ ಹುಲಿ ಕುಣಿತ, ಕರಾವಳಿಯ ಯಕ್ಷಗಾನ ಪ್ರದರ್ಶಿಸಿದ ವಿದ್ಯಾರ್ಥಿಗಳು ಕರ್ನಾಟಕದ ಬಹು ಸಂಸ್ಕೃತಿಯನ್ನ ಸಾರಿ ಸಾರಿ ಹೇಳಿದ್ರು. ಜೊತೆಗೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಒಟ್ಟಿಗೆ ಮಾಡಿದ ಫ್ಯಾಷನ್ ಶೋಗೆ ಕರತಾಡನ ಜೋರಾಗಿತ್ತು. ಮತ್ತೊಂದು ವಿಶೇಷ ಅಂದ್ರೆ ಕೇವಲ ಪಾಠಕ್ಕೆ ಮೀಸಲಾಗದೆ ಸಂಸ್ಕೃತಿಯನ್ನು ಕಲಿಸುತ್ತಿರುವ BGS ಅನ್ನು ಅವಧೂತರಾದ ವಿನಯ್ ಗುರೂಜಿ ಅವರು ಕೊಂಡಾಡಿದ್ದು. ಬೆಂಗಳೂರಲ್ಲಿ BGS ಅಂತ ಹೇಳಿದ್ರೆ ಅಲ್ಲಿ ಪ್ರೋಗ್ರಾಮ್ ಅಂದ್ರೆ ದಿ ಬೆಸ್ಟ್ ಪ್ರೋಗ್ರಾಮ್ ಅಂತ ಏನಾರು ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಎಜುಕೇಷನ್ ವೈಸು, ಎಂಟರ್ಟೈನ್ಮೆಂಟ್ ವೈಸು, ಕಲ್ಚರಲ್ ವೈಸು. ಯಾಕೆ ಬರೀ ಮಾರ್ಕ್ಸ್ ತೆಗೀರಿ ಅನ್ನೋ ಕಾಲೇಜ್ ಅಲ್ಲ ಇದು. ಮಾರ್ಕ್ಸ್ ಜೊತೆಗೆ ಮಕ್ಕಳನ್ನ ಆಲ್ರೌಂಡರ್ ಆಗಿ ಬೆಳೆಸೋ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ಅದು BGS ಗ್ಲೋಬಲಲ್ಲಿ. ಅದು ನಮ್ಮ ಶೇಖರ್ ಸ್ವಾಮೀಜಿ ಅವರ ವಿಷನಿನ ಪ್ರಭಾವ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಬರೀ ಮಕ್ಕಳು ದುಡ್ಡೊಂದಿದ್ರೆ ಜೀವನ ಅಲ್ಲ, ದುಡಿಮೆ ಜೊತೆಗೆ ಅವರಿಗೆ ಸಂಸ್ಕಾರನೂ ಅಷ್ಟೇ ಮುಖ್ಯ. ಇನ್ನೂ ಖುಷಿ ಇವತ್ತು ಕಲ್ಚರಲ್ ಡೇಸಲ್ಲಿ ಏನಂದರೆ ಲೆಕ್ಚರ್ಸು ಮತ್ತು ಸ್ಟೂಡೆಂಟ್ಸು ಇಬ್ಬರನ್ನು ಮಿಂಗಲ್ ಮಾಡಿ ಪ್ರೋಗ್ರಾಮ್ಗಳು ಮಾಡ್ತಿರೋದ್ರಿಂದ ಬಾಂಡಿಂಗ್ ಅಂತ ಏನಿರುತ್ತೆ, ಈಗ ಪ್ರಪಂಚದಲ್ಲಿ ಕಮ್ಮಿ ಇರೋದೇ ಬಾಂಡಿಂಗ್ಸ್. ಅಪ್ಪ ಅಮ್ಮನ ಮಧ್ಯೆ ಬಾಂಡಿಂಗ್ ಇಲ್ಲ, ಮಕ್ಕಳ ಮಧ್ಯೆ ಬಾಂಡಿಂಗ್ ಇಲ್ಲ, ಸ್ಟೂಡೆಂಟ್ಸ್ ಆ್ಯಂಡ್ ಲೆಕ್ಚರಿಂಗ್ ಮಧ್ಯೆ ಬಾಂಡಿಂಗ್ ಇಲ್ಲ. ಸೊ ಆ ಸಂಬಂಧಗಳನ್ನು ಬೆಳೆಸೋ ಕೆಲಸನ ಮತ್ತು ನಮ್ಮ ದೇಶದ ಸಂಸ್ಕಾರದ ಪೂರ್ಣ ಮಾಹಿತಿಯನ್ನು ಸ್ಟಾಲ್ ಮೂಲಕ ಮಕ್ಕಳು ಎಲ್ಲರಿಗೂ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದ್ರು. ಒಟ್ಟಾರೆ ಸಂಕ್ರಾಂತಿಗೂ ಮುನ್ನವೇ ಸಂಕ್ರಮಣ ಹಬ್ಬದಲ್ಲಿ ಇಡೀ BGS ಮಿಂದೆದ್ದಿತ್ತು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಸೊಗಡನ್ನ ಮರೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ BGS ಮಾದರಿ ಆಗಿದ್ದಂತೂ ಸತ್ಯ. ಕ್ಯಾಮರಾಮ್ಯಾನ್ ವಿನಯ್ ಜೊತೆ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.